ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಗಾಗಿ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ಒಂದು ಟೆಸ್ಟ್ ಸೀರೀಸ್ ನಡೀತಾ ಇದೆ. ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂಥ ಆಸ್ಟ್ರೇಲಿಯಾದ ಬ್ಯಾಟರ್ಗಳು ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ಓಪನಿಂಗ್ ಜೋಡಿಯಾಗಿ ಕಣಕ್ಕಿಳಿದ ಸ್ಯಾಮ್ ಕೋಸ್ಟನ್ ಮತ್ತು ಉಸ್ಮಾನ್ ಖವಾಜಾ ಉತ್ತಮ ಬ್ಯಾಟಿಂಗ್ ಆಡುವ ಮೂಲಕ ಭಾರತಕ್ಕೆ ದೊಡ್ಡ ತಲೆನೋವಾಗಿದ್ದಾರೆ. ನಂತರ ಭಾರತದ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಬೌಲಿಂಗಲ್ಲಿ ಸ್ಯಾಮ್ ಕೋಸ್ಟನ್ 65 ಬಾಲ್ ಎದುರಿಸಿ 60 ರನ್ ಕಲೆ ಹಾಕಿ ಔಟ್ ಆಗಿ ಪೆವಿಲಿಯನ್ಗೆ ವಾಪಸ್ ಆದರು. ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಮರ್ನಸ್ ಲಶುಬಾಗೆ 145 ಬಾಲ್ ಎದುರಿಸಿ 72 ರನ್ ಮಾಡಿದರು. ನಂತರ ಭಾರತದ ಬೌಲಿಂಗ್ನಲ್ಲಿ ಬೂಮ್ರಾ ಅವರ ಮ್ಯಾಜಿಕ್ ಶುರುವಾಯಿತು. ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ಮತ್ತು ಮಿಚೆಲ್ ಮಾರ್ಷ್ ಅವರನ್ನು ಬಹಳ ಬೇಗನೆ ಔಟ್ ಮಾಡುವ ಮೂಲಕ ಪೆವಿಲಿಯನ್ಗೆ ಕಳಿಸಿದರು ಬೂಮ್ರಾ. ಆಸ್ಟ್ರೇಲಿಯಾ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದು 303ಕ್ಕೆ ಈಗ 6 ವಿಕೆಟ್ ಪತನ ಆಗಿದೆ. ಸ್ಟೀವನ್ ಸ್ಮಿತ್ ಭದ್ರಕೋಟೆಯಾಗಿ ಆಸ್ಟ್ರೇಲಿಯಾ ಪರ ನಿಂತಿದ್ದಾರೆ. ಒಂದು ಕಡೆ 111 ಬಾಲ್ ಎದುರಿಸಿ 68 ರನ್ ಕಲೆ ಹಾಕಿ ಅಜೇಯರಾಗಿ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಇವರಿಗೆ ಸಾಥ್ ನೀಡೋಕೆ ಮತ್ತೊಂದು ಕಡೆ ನಾಯಕ ಪ್ಯಾಟ್ ಕಮಿನ್ಸ್ ತಂಡಕ್ಕಾಗಿ ರನ್ ಕಲೆ ಹಾಕ್ತಾ ಇದ್ದಾರೆ. ಭಾರತ ಆಸ್ಟ್ರೇಲಿಯಾ ನಡುವೆ ನಡೀತಾ ಇರತಕ್ಕಂಥ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಈಗ ಮೆಲ್ಬೋರ್ನ್ನಲ್ಲಿ ನಡೀತಾ ಇರತಕ್ಕಂಥ ಪಂದ್ಯ. ಇಲ್ಲಿ ಆಸ್ಟ್ರೇಲಿಯಾದ ಮೇಲುಗೈಯಾಗಿದೆ. ಉತ್ತಮ ಬ್ಯಾಟಿಂಗ್ ಪಡೆಯನ್ನು ಹೊಂದಿರತಕ್ಕಂಥ ಆಸ್ಟ್ರೇಲಿಯಾ ದಿನದಾಟ ಮುಗಿದಾಗ 303 ರನ್ ಕಲೆ ಹಾಕಿತ್ತು 6 ವಿಕೆಟ್ ನಷ್ಟಕ್ಕೆ. ಹಾಗಾಗಿ ಉತ್ತಮ ಮೊತ್ತವನ್ನೇ ಈಗ ಆಸ್ಟ್ರೇಲಿಯಾ ಮಾಡಿದೆ. ಹೇಗೆ ಅಂದರೆ ಸ್ಯಾಮ್ ಕೋಸ್ಟನ್ 65 ಬಾಲಿಗೆ 60 ರನ್ ಹೊಡೆದಿದ್ದಾರೆ. ಆಲ್ಮೋಸ್ಟ್ 1 ಇದೆ ಅವರ ಅವರೇಜ್, ಸರಾಸರಿ 1 ಬಾಲಿಗೆ 1 ರನ್ ಅಥವಾ ಸ್ವಲ್ಪ ಕಡಿಮೆ. 65 ಬಾಲಿಗೆ 60 ರನ್ ಮಾಡಿದ್ದಾರೆ. ಹಾಗಾಗಿ ಉತ್ತಮವಾದಂಥ ಒಂದು ಆರಂಭವನ್ನು ಹಾಕಿಕೊಟ್ರು ಸ್ಯಾಮ್ ಕೋಸ್ಟನ್. ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂಥ ಮರ್ನಸ್ ಲಬುಷಾ ಇವರು ಸಹ 72 ರನ್ ಮಾಡಿದ್ರು 145 ಬಾಲಿಗೆ. ನಂತರ ಬೂಮ್ರಾ ಅವರ ಬೌಲಿಂಗಲ್ಲಿ 2 ವಿಕೆಟ್ ಬಿದ್ದು ಟ್ರಾವಿಸ್ ಹೆಡ್ ಮತ್ತು ಮಿಚೆಲ್ ಮಾರ್ಷ್ ಅವರಿಬ್ಬರು ಔಟಾಗಿ ವಾಪಸ್ ಹೋದರು. ಈಗ 303ಕ್ಕೆ 6 ವಿಕೆಟ್ ಬಿದ್ದಿದೆ ಆಸ್ಟ್ರೇಲಿಯಾದ್ದು. 6 ವಿಕೆಟ್ಗೆ ಇಷ್ಟು ರನ್, 303 ರನ್ ಅಂತಂದರೆ ಇದು ಒಳ್ಳೆಯ ಮೊತ್ತನೇ. ಸ್ಟೀವನ್ ಸ್ಮಿತ್ 111 ಬಾಲನ್ನು ಫೇಸ್ ಮಾಡಿದ್ದಾರೆ, 68 ರನ್ ಮಾಡಿದ್ದಾರೆ. ಇನ್ನೊಂದು ಸೈಡು ಇವ್ರ ಜೊತೆಗೆ ನಾಯಕ ಪ್ಯಾಟ್ ಕಮಿನ್ಸ್ ಸಪೋರ್ಟಾಗಿ ನಿಂತಿದ್ದಾರೆ. ಹಾಗಾಗಿ ಆಸ್ಟ್ರೇಲಿಯಾ ಒಂದು ಉತ್ತಮವಾದಂಥ ಒಂದು ಬೌಲಿಂಗ್ ಬ್ಯಾಟಿಂಗ್ ಮಾಡ್ತಾ ಇದೆ, ಒಂದು ಉತ್ತಮವಾದಂಥ ಅಡಿಪಾಯವನ್ನು ಹಾಕ್ತಾ ಇದೆ. 303 ರನ್ಗಳನ್ನು ಆಸ್ಟ್ರೇಲಿಯಾ ಈಗ ಕಲೆ ಹಾಕಿದೆ.